ಹಾಯ್ ಆಲ್, ವೆಲ್ಕಮ್ ಬ್ಯಾಕ್ ಟು ಆದಿತಿ ಕೃಷ್ಣ ಯೂಟ್ಯೂಬ್ ಚಾನೆಲ್. ಏನಪ್ಪ ಆದಿತಿ ಇಲ್ಲ ಆಕ್ಟಿವಿಟಿ ವಿಡಿಯೋ ಮಾಡ್ತಿದ್ದೀರಾ ಅಂತ ಅನ್ಸುತ್ತೆ. ಆದರೆ ಆದಿತಿ ಇಲ್ಲ ಅಂತ ಯೋಚನೆ ಮಾಡಬೇಡಿ. ಸೊ ನಾನಿವತ್ತು ಮಾಡ್ತಿರುವಂತಹ ವಿಡಿಯೋ, ನಿಮ್ಮ ಜೊತೆಗೆ ನಾನು ಶೇರ್ ಮಾಡ್ತಿರುವಂತಹ ವಿಡಿಯೋ ಟಾಯ್ ಸೀರೀಸ್ ರಿಲೇಟೆಡ್ ವಿಡಿಯೋ. ಹೌದು, ನಾನು ಇವತ್ತು ನಿಮ್ಮ ಜೊತೆ ಒಂದು ಟಾಯ್ ಅಂದರೆ ಈ ವಸ್ತುನ ಮಕ್ಕಳಿಗೆ ಯೂಸ್ ಮಾಡೋದ್ರಿಂದ ಏನೆಲ್ಲ ಬೆನಿಫಿಟ್ಸ್ ಇದೆ ಆ್ಯಂಡ್ ಈ ವಸ್ತುನ ಇಂಪಾರ್ಟೆಂಟ್ ಆಗಿ ನಾವು ಮಕ್ಕಳಿಗೆ ಹುಟ್ಟಿದಾಗ್ಲಿಂದನೇ ನಾವು ಯೂಸ್ ಮಾಡಬೇಕು. ಯಾವುದಪ್ಪ ಅದು, ಆ ಎಲ್ಲ ಇನ್ಫಾರ್ಮೇಷನ್ ನಾನು ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಅದಕ್ಕಿಂತ ಮುಂಚೆ ನೀವಿನ್ನು ನನ್ನ ಚಾನೆಲ್ ಅಂತಂದರೆ ಅದಿತಿ ಕೃಷ್ಣ ಯೂಟ್ಯೂಬ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸೊ ಟಾಯ್ ರಿಲೇಟೆಡ್ ಅಂದರೆ ಟಾಯ್ ಸೀರೀಸ್ ನಡೀತಾ ಇದೆ. ಅಂತಂದರೆ ಮಕ್ಕಳಿಗೆ ಹುಟ್ಟಿದಾಗಿದ್ದ ಯಾವುದೆಲ್ಲ ಟಾಯ್ಸ್ನ ಯೂಸ್ ಮಾಡಬೇಕು, ಯಾವ ಟಾಯ್ಸ್ನ ಯೂಸ್ ಮಾಡೋದ್ರಿಂದ ಏನೆಲ್ಲ ಬೆನಿಫಿಟ್ಸ್ ಇದೆ, ಆ ಎಲ್ಲ ಇನ್ಫಾರ್ಮೇಷನ್ ನಾನು ಈ ಚಾನೆಲಲ್ಲಿ ನಿಮಗೆ ಕೊಡ್ತೀನಿ. ಆ್ಯಂಡ್ ಆ್ಯಕ್ಟಿವಿಟಿ ರಿಲೇಟೆಡ್ ಅಂತಂದರೆ ಲ್ಯಾಂಗ್ವೇಜ್ ಡೆವಲಪ್ಮೆಂಟ್ ಆ್ಯಕ್ಟಿವಿಟಿ, ಸೋಷಿಯಲ್ ಡೆವಲಪ್ಮೆಂಟ್ ಆ್ಯಕ್ಟಿವಿಟಿ, ಕಾಗ್ನಿಟಿವ್ ಡೆವಲಪ್ಮೆಂಟ್, ಬ್ರೈನ್ ಡೆವಲಪ್ಮೆಂಟ್ ಆ್ಯಂಡ್ ಲ್ಯಾಂಗ್ವೇಜ್ ಡೆವಲಪ್ಮೆಂಟ್, ಸಾಕಷ್ಟು ಇನ್ನಿತರವಾದ ಫೈನ್ ಮೋಟರ್, ಇಮಿಟೇಷನ್ ಸ್ಕಿಲ್, ಈ ಎಲ್ಲ ರಿಲೇಟೆಡ್ ಆ್ಯಕ್ಟಿವಿಟೀಸ್ ಮಕ್ಕಳ ಮೈಲ್ಸ್ಟೋನ್ಸ್ನ ರೀಚ್ ಮಾಡುವಂತಹ, ಪ್ರಾಪರಾಗಿ ಮಕ್ಕಳಿಗೆ ಗೈಡ್ ಮಾಡುವಂತಹ ಒಂದು ಆ್ಯಕ್ಟಿವಿಟೀಸ್ ಆದಿತಿ ಕೃಷ್ಣ ಯೂಟ್ಯೂಬ್ ಚಾನಲಲ್ಲಿ ನಿಮಗೆ ಸಿಗುತ್ತೆ. ನೀವಿನ್ನೂ ಈ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಆ್ಯಂಡ್ ಫಸ್ಟ್ ಟೈಮ್ ನೀವು ಈ ಚಾನೆಲ್ನ ನೋಡ್ತಿದ್ದೀರಾ, ಈ ಚಾನಲಲ್ಲಿ ನೀವು ವಿಡಿಯೋ ನೋಡ್ತಿದ್ದೀರಾ ಅಂತಂದರೆ ನಾನು Veena Krishna, Aditi's mom. Yes, Aditi is 20 months old now. So let's start the video. So ಇವತ್ತಿನ ಒಂದು ಟಾಪಿಕ್ ಯಾವುದು ಅಂತಂದರೆ, ಈ ವಸ್ತುನ ನಾವು ಮಕ್ಕಳಿಗೆ ಯೂಸ್ ಮಾಡೋದಕ್ಕೆ ತುಂಬ ಭಯ ಪಡ್ತೀವಿ. ಅಂತಂದರೆ ಈ ವಸ್ತುನ ಮಕ್ಕಳಿಗೆ ತೋರಿಸಿದ್ರೆ ಲೂಸ್ ಮೋಷನ್ ಆಗುತ್ತೆ, ಈ ವಸ್ತುನ ಮಕ್ಕಳಿಗೆ ತೋರಿಸಿದ್ರೆ ಮಕ್ಕಳು ಬೆಚ್ಚಿ ಬೀಳ್ತಾರೆ, ಭಯ ಪಡ್ತಾರೆ. ಆ್ಯಂಡ್ ಈ ವಸ್ತುನ ನೋಡೋದ್ರಿಂದ ಮಕ್ಕಳಿಗೆ ಹಲ್ ಬರೋದಿಲ್ಲ. ಈ ವಸ್ತುನ ಮಕ್ಕಳಿಗೆ ಮಕ್ಕಳು ನೋಡಿ ಮಕ್ಕಳು ಎಕ್ಸ್ಪ್ಲೋರ್ ಮಾಡೋದ್ರಿಂದ ತಾಯಿಯ ಕೂದಲು ಉದುರೋಗುತ್ತೆ ಆ್ಯಂಡ್ ತಾಯಿಯ ಆರೋಗ್ಯ ಕೆಡುತ್ತೆ, ಮಗುವಿನ ಆರೋಗ್ಯ ಕೆಡುತ್ತೆ ಈ ವಸ್ತುನ ಮಕ್ಕಳಿಗೆ ಯೂಸ್ ಮಾಡೋದ್ರಿಂದ ಅಂತ. ಐ ಹೋಪ್ ಕೆಲವರು ಈ ಒಂದು ನೀವು ಆಲ್ರೆಡಿ ತಮ್ಮನೇಲಲ್ಲಿ ನೋಡಿರ್ತೀರ ಯಾವ ಒಂದು ವಸ್ತು ಅಂತ. ಬಟ್ ಸ್ಟಿಲ್ ಐ ಆಮ್ ರಿವೀಲಿಂಗ್ ಹಿಯರ್. ಯಾವುದು ಅಂತಂದರೆ ಮಿರರ್ಸ್. ಎಸ್, ಕನ್ನಡಿ. ಮಕ್ಕಳಿಗೆ ಕನ್ನಡಿನ ತೋರಿಸಿದ್ರೆ ಇಷ್ಟೆಲ್ಲ ಪ್ರಾಬ್ಲಮ್ ಆಗುತ್ತಾ, ಲೂಸ್ ಟೂಲ್ಸ್ ಆಗುತ್ತಾ, ಆ್ಯಂಡ್ ಮಕ್ಕಳ ಆರೋಗ್ಯ ಸರಿ ಹೋಗಲ್ಲ ಅಂದರೆ ಕೆಡತ್ತಾ, ಮಕ್ಕಳಿಗೆ ಏನಾದರೂ ಪೆಟ್ಟಾಗತ್ತಾ ಅಂತಂದರೆ ಆರೋಗ್ಯದಲ್ಲಿ ಏನಾದರೂ ತೊಂದರೆ ಆಗುತ್ತಾ? ಆನ್ಸರ್ ಇಸ್ ಖಂಡಿತವಾಗ್ಲೂ ನೋ. ಎಸ್. ಸೊ ಮಕ್ಕಳಿಗೆ ಮಿರರ್ನ ತೋರಿಸೋದ್ರಿಂದ ಸಾಕಷ್ಟು ಬೆನಿಫಿಟ್ಸ್ ಇದೆ. ಯಾವ ಬೆನಿಫಿಟ್ಸ್, ಏನೆಲ್ಲ ಬೆನಿಫಿಟ್ಸ್ ಅಂತ ನಾವು ಡಿಸ್ಕಸ್ ಮಾಡೋದಕ್ಕಿಂತ ಮುಂಚೆ, ಮಿರರ್ ಅಂತಂದರೆ ಕನ್ನಡಿಯ ಮೇಲೆ ಇರುವಂತಹ ಒಂದು ಮೂಢನಂಬಿಕೆನ ನಾವು ಹೋಗಲಾಡಿಸಬೇಕು. ಆ್ಯಂಡ್ ಇದನ್ನು ಖಂಡಿತವಾಗ್ಲೂ ಒಂದು ಅವೇರ್ನೆಸ್ ಆಗಿ ಕ್ರಿಯೇಟ್ ಮಾಡಬೇಕು. ಪ್ಲೀಸ್ ಶೇರ್ ದಿಸ್ ವಿಡಿಯೋ ಟು ಎವ್ರಿ ಪೇರೆಂಟ್. ಯಾವ ಮನೆಯಲ್ಲಿ ಮಗು ಇದೆಯೋ ಆ ಮನೆ ಎಲ್ಲ ಮನೆಗಳಿಗೂ ಈ ವಿಡಿಯೋ ಶೇರ್ ಆಗಬೇಕು. ಯಾಕಂತಂದರೆ ಮಕ್ಕಳಿಗೆ ಕನ್ನಡಿನ ತೋರಿಸೋದ್ರಿಂದ, ಹುಟ್ಟಿದಾಗ್ಲಿಂದನೇ ನಾವು ಮಕ್ಕಳಿಗೆ ಕನ್ನಡಿ ತೋರಿಸೋದ್ರಿಂದ ಸಾಕಷ್ಟು ಬೆನಿಫಿಟ್ಸ್ ಇದೆ. ಆ ಬೆನಿಫಿಟ್ಸ್ನ ನಾನು ನಿಮ್ಮ ಜೊತೆ ಇವಾಗ ಶೇರ್ ಮಾಡ್ತೀನಿ. ಮೊದಲಿಗೆ ನಾವು ಕನ್ನಡಿನ ಮಕ್ಕಳಿಗೆ ಯಾವಾಗಿಂದ ತೋರಿಸೋದು ಅಂತ. ಹುಟ್ಟಿದಾಗ್ಲಿಂದನೇ ನಾವು ಕೆಲವು ಟಾಯ್ಸ್ಗಳಲ್ಲೇನೆ ಮಿರರ್ ಇರುತ್ತೆ, ಅಂತಹ ಟಾಯ್ಸ್ಗಳನ್ನೂ ಸಹ ನಾವು ಪರ್ಚೇಸ್ ಮಾಡ್ಬೋದು. ಆ್ಯಂಡ್ ನಾರ್ಮಲ್ ಕನ್ನಡಿನ ನಾವು ಮಕ್ಕಳಿಗೆ ತೋರಿಸೋದ್ರಿಂದ ಏನೆಲ್ಲ ಬೆನಿಫಿಟ್ಸ್ ಇದೆ ಅಂತಂದರೆ, ಮೊದಲನೇದು ಮಕ್ಕಳ ಒಂದು ಫಿಸಿಕಲ್ ಡೆವಲಪ್ಮೆಂಟ್ ಚೆನ್ನಾಗಾಗುತ್ತೆ. ಮಕ್ಕಳ ಒಂದು ಅಂದರೆ ಅವರ ಒಂದು ಬಾಡಿಯ ಒಂದು ಮೂವ್ಮೆಂಟ್ನ ನೋಡ್ಕೊಳ್ತಾರೆ. ಇದರಿಂದ ಮಕ್ಕಳ ಒಂದು ಫಿಸಿಕಲ್ ಡೆವಲಪ್ಮೆಂಟ್ ಚೆನ್ನಾಗಾಗುತ್ತೆ. ಆ್ಯಂಡ್ ನೆಕ್ಸ್ಟ್ ಕಾಗ್ನಿಟಿವ್ ಡೆವಲಪ್ಮೆಂಟ್ ಚೆನ್ನಾಗಾಗುತ್ತೆ. ಅಂತಂದರೆ ಮಕ್ಕಳು ರಿಫ್ಲೆಕ್ಷನ್ನ ನೋಡ್ಕೊಳ್ತಿರ್ತಾರೆ, ವಿಷುವಲ್ ಡೆವಲಪ್ಮೆಂಟ್ ಚೆನ್ನಾಗಾಗುತ್ತೆ. ಮಕ್ಕಳ ಬ್ರೈನ್ ಡೆವಲಪ್ಮೆಂಟ್ ಆಗೋದು ನಮ್ಮ 5 ಪಂಚೇಂದ್ರಿಯಗಳು ಚೆನ್ನಾಗಿ ಡೆವಲಪ್ ಆದಾಗ. ಅಂತಂದರೆ ಟಚ್ ಇರ್ಬೋದು, ನೋಡೋದಿರ್ಬೋದು, ಕೇಳಿಸ್ಕೊಳ್ಳೋದಿರ್ಬೋದು, ಆ್ಯಂಡ್ ಸ್ಮೆಲ್ ಮಾಡೋದಿರ್ಬೋದು, ಮತ್ತು ಟ್ಯಾಕ್ಟೈಲ್ ಇರ್ಬೋದು, ಅಂದರೆ ಟಚ್ ಮಾಡೋದಿರ್ಬೋದು, ಅಂದರೆ ಟೇಸ್ಟ್ ಮಾಡೋದಿರ್ಬೋದು. ಸೊ ಈ ಎಲ್ಲ ಅಂತಂದರೆ ಮಕ್ಕಳು ನೋಡ್ತಾರೆ, ಕನ್ನಡಿನ ಮುಟ್ಟೋದಕ್ಕೆ ಟ್ರೈ ಮಾಡ್ತಾರೆ ಅಂತಂದರೆ ಏನೋ ಒಂದು ರಿಫ್ಲೆಕ್ಷನ್ ಕಾಣಿಸ್ತಿದೆ ಅಂತ. ಅಂದರೆ ಈ ಒಂದು ಮೂಢನಂಬಿಕೆ ಇರೋದ್ರಿಂದ, ಅಂತಂದರೆ ಹಿಂದಿನ ಒಂದು ಕಾಲದಿಂದಲೂ ಮೂಢನಂಬಿಕೆ ಇರೋದ್ರಿಂದ ಮಕ್ಕಳಿಗೆ ಕನ್ನಡಿ ತೋರಿಸಿರೋದೇ ಇಲ್ಲ. 1 ವರ್ಷ ಆದರೂ ಮಕ್ಕಳನ್ನ ಕನ್ನಡಿಗೆ ನಾವು ತೋರಿಸಿರೋದಿಲ್ಲ. ಆದರೆ ಎಷ್ಟು ಪಾರ್ಟ್ ಆಫ್ ದ ಮೈಲ್ಸ್ಟೋನ್ಸ್ನ, ಡೆವಲಪ್ಮೆಂಟ್ನ ಮಕ್ಕಳು ಮಿಸ್ ಮಾಡ್ಕೊಳ್ತಾರೆ ಗೊತ್ತಾ. ಸೊ ವಿಷುವಲ್ ಡೆವಲಪ್ಮೆಂಟ್ ತುಂಬ ಚೆನ್ನಾಗಾಗುತ್ತೆ. ಆ್ಯಂಡ್ ಇದರಿಂದ ಅಂತಂದರೆ ಕನ್ನಡಿನ ನಾವು ಮಕ್ಕಳಿಗೆ ತೋರಿಸೋದ್ರಿಂದ ಮಕ್ಕಳ ಸೋಷಿಯೋ ಎಮೋಷ್ನಲ್ ಡೆವಲಪ್ಮೆಂಟ್ ಚೆನ್ನಾಗಾಗುತ್ತೆ. ಅಂತಂದರೆ ಮಕ್ಕಳು ಕನ್ನಡಿನ ನೋಡಿಕೊಂಡು ಸ್ಮೈಲ್ ಮಾಡ್ತಾರೆ. ಆದರೆ ಮೂಢನಂಬಿಕೆ ಏನಿದೆ, ಮಕ್ಕಳು ಸ್ಮೈಲ್ ಮಾಡಿದ್ರೆ ತಾಯಿಯ ಕೂದಲು ಉದುರೋಗುತ್ತೆ ಅಂತ. ಆ ರೀತಿಯೆಲ್ಲ ಏನೂ ಇಲ್ಲ. ತಾಯಂದಿರಿಗೆ ಕೂದಲು ಉದುರೋದು ಹಾರ್ಮೋನಲ್ ಚೇಂಜಸ್ಸಿಂದ. ಮಕ್ಕಳು ನಗೋದಕ್ಕೂ ತಾಯಿಯ ಕೂದಲು ಉದುರೋದಕ್ಕೂ ದೇರ್ ಇಸ್ ಡೆಫಿನೆಟ್ಲಿ ನೋ ರಿಲೇಷನ್ ಅಟ್ ಆಲ್. ಆ್ಯಂಡ್ ಮಕ್ಕಳು ನಗೋದು ಯಾಕೆ ಅಂತಂದರೆ, ಇಟ್ಸ್ ಡೆಫಿನೆಟ್ಲಿ ಅವರ ಒಂದು ಮೈಲ್ಸ್ಟೋನ್. ಇಟ್ಸ್ ವೆರಿ ಇಂಪಾರ್ಟೆಂಟ್ ಮೈಲ್ಸ್ಟೋನ್. ಮಕ್ಕಳ ಸೋಷಿಯೋ ಇಮೋಷ್ನಲ್ ಡೆವಲಪ್ಮೆಂಟಲ್ಲಿ
ನಗೋದು 3 ಮಂತ್ಸ್ಗೆ ಮಕ್ಕಳ ಸೋಷಿಯಲ್ ಸ್ಮೈಲ್ಸ್ ಅನ್ನೋದು ಬರಬೇಕು. ಸೊ ಆ ಒಂದು ಸೋಷಿಯಲ್ ಸ್ಮೈಲ್ ಮಕ್ಕಳಿಗೆ ಬರಬೇಕು ಅಂತಂದರೆ ನಾವು ಕನ್ನಡಿ ತೋರಿಸ್ಬೇಕಾಗತ್ತೆ. ಕನ್ನಡಿ ತೋರಿಸಿಲ್ಲ ಅಂತಂದ್ರೂ ಮಕ್ಕಳ ಒಂದು ಮೈಲ್ ಸ್ಟೋನಲ್ಲಿ ಈ ಸೋಷಿಯಲ್ ಸ್ಮೈಲ್ ಮಕ್ಕಳು ರೀಚ್ ಮಾಡೇ ಮಾಡ್ತಾರೆ. ಆದರೆ ಕನ್ನಡಿ ತೋರಿಸಿದ್ರೆ ಮಕ್ಕಳು ತಮ್ಮನ್ನು ನೋಡಿಕೊಂಡು ನಗೋದು, ಆ ಆ್ಯಕ್ಷನ್ ಮಾಡ್ಕೊಳ್ಳೋದು, ಇದರಿಂದ ತುಂಬ ಒಂದು ಚೆನ್ನಾಗಿ ಡೆವಲಪ್ ಆಗುತ್ತೆ. ಆ್ಯಂಡ್ ನೆಕ್ಸ್ಟ್ ಮಕ್ಕಳು ಒಂದು ಸೆಲ್ಫ್ ಅವೇರ್ನೆಸ್ನ ಕಲಿತಾರೆ. ಅಂತಂದರೆ ಅವರನ್ನೇ ಅವರು ನೋಡಿಕೊಂಡು ಅವರ ಒಂದು ರಿಫ್ಲೆಕ್ಷನ್ಸ್ನ ಒಂದು ಅಂಡರ್ಸ್ಟ್ಯಾಂಡಿಂಗ್ ಮಾಡ್ಕೊಳ್ಳೋದ್ರಿಂದ ಮಕ್ಕಳಿಗೆ ಸೆಲ್ಫ್ ಅವೇರ್ನೆಸ್ ಬರುತ್ತೆ. ಆ್ಯಂಡ್ ನೆಕ್ಸ್ಟ್ ಇಸ್ ಮಕ್ಕಳ ಮೂವ್ಮೆಂಟ್ನ ನೋಡಿಕೊಂಡು ಮಕ್ಕಳು ಅವರ ಒಂದು ಅಂಡರ್ಸ್ಟ್ಯಾಂಡಿಂಗ್ ಆನ್ ದೇರ್ ಸೆಲ್ಫ್ ಅಂತ ಕಲಿತಾರೆ. ಅಂತಂದರೆ ಅವರನ್ನು ಅವರು ಅರ್ಥ ಮಾಡ್ಕೊಳ್ಳೋದಕ್ಕೆ ಕಲಿತಾ ಹೋಗ್ತಾರೆ. ಓಕೆ, ನಾನು ಈ ರೀತಿ ಕಾಣಿಸ್ತಾ ಇದ್ದೀನಿ. ನಾನು ಇದನ್ನು ಹೇಳಬೇಕಾದ್ರೆ ಫಾರ್ ಮೆನಿ ಪೇರೆಂಟ್ಸ್ ಅಥವಾ ಮೆನಿ ಮಾಮೀಸ್, ಏನಪ್ಪ ಇಷ್ಟು ಚಿಕ್ಕ ಮಗುಗೆ ಅಷ್ಟೆಲ್ಲ ಅರ್ಥ ಆಗುತ್ತಾ ಅಂತ ನಿಮ್ಮ ಡೌಟ್ ಆಗಿದ್ರೆ, ಖಂಡಿತವಾಗ್ಲೂ ಮಕ್ಕಳು ಎಲ್ಲರೂ ತಿಳ್ಕೊಂಡು ಬಂದಿರ್ತಾರೆ, ಎಲ್ಲನೂ ಕಲ್ತ್ಕೊಂಡು ಬಂದಿರ್ತಾರೆ. ನಾವು ಆ್ಯಸ್ ಅ ಪೇರೆಂಟ್ ಆಗಿ ಜಸ್ಟ್ ಫೆಸಿಲಿಟೇಟ್ ಮಾಡ್ತಿರ್ತೀವಿ ಅಷ್ಟೇ. ಹೌದು, ಮಕ್ಕಳ ಒಂದು ಮೂವ್ಮೆಂಟ್ ಮೇಲೂ ಮಕ್ಕಳಿಗೆ ಕಂಟ್ರೋಲ್ ಅನ್ನೋದು ಬರುತ್ತೆ. ಆ್ಯಂಡ್ ಲಾಸ್ಟ್, ಈ ಒಂದು ಮಿರರ್ನ ಮಕ್ಕಳಿಗೆ ಕೊಡೋದ್ರಿಂದ ಇಂಟರಾಕ್ಟಿವ್ ಪ್ಲೇ ಅಂತಂದರೆ ಮಕ್ಕಳು ತುಂಬ ಚೆನ್ನಾಗಿ ಎಂಜಾಯ್ ಮಾಡಿಕೊಂಡು ಇಂಟರಾಕ್ಟಿವ್ ಪ್ಲೇ ಅನ್ನೋದನ್ನು ಮಕ್ಕಳು ಆಟ ಆಡೋದಕ್ಕೆ ಕಲಿತಾರೆ. ಅಂದರೆ ಇದನ್ನು ಯಾಕೆ ನಾನು ಲಾಸ್ಟ್ ಇಂಟರಾಕ್ಟಿವ್ ಪ್ಲೇ ಅನ್ನುವಂತಹ ಪಾಯಿಂಟ್ನ ಯಾಕೆ ಲಾಸ್ಟ್ ಅಂತ ಹೇಳ್ತಿದ್ದೀನಿ ಅಂತಂದರೆ, ಹುಟ್ಟಿದ ಮಕ್ಕಳಿಗೆ ಅಂತಂದರೆ ಇನ್ಫಾನ್ಸಿಯಲ್ಲಿ ಮಕ್ಕಳಿಗೆ ನಾವು ಕನ್ನಡಿನ ತೋರಿಸೋದ್ರಿಂದ ಏನೆಲ್ಲ ಬೆನಿಫಿಟ್ಸ್ ಅಂತ ನೋಡಿದ್ವಿ. ವಿಜುವಲ್ ಡೆವಲಪ್ಮೆಂಟ್ ಚೆನ್ನಾಗಾಗುತ್ತೆ, ಕಾಗ್ನಿಟಿವ್ ಡೆವಲಪ್ಮೆಂಟ್ ಚೆನ್ನಾಗಾಗುತ್ತೆ, ಬ್ರೈನ್ ಡೆವಲಪ್ಮೆಂಟ್, ಫಿಸಿಕಲ್ ಡೆವಲಪ್ಮೆಂಟ್, ಆ್ಯಂಡ್ ಅವರ ಒಂದು ಸೆಲ್ಫ್ ಅವೇರ್ನೆಸ್ ಬರುತ್ತೆ, ಇಂಟರಾಕ್ಟಿವ್ ಪ್ಲೇ ಮಾಡ್ತಾರೆ, ಸೋಷಿಯಲ್ ಸ್ಮೈಲ್ಸ್ ಬರುತ್ತೆ, ಆ್ಯಂಡ್ ಅವರ ಮೂವ್ಮೆಂಟ್ ಮೇಲೆ ಅವರಿಗೆ ಕಂಟ್ರೋಲ್ ಬರುತ್ತೆ. ಅದೇ ನಾವು ಮಕ್ಕಳ ಒಂದು ಟಾಡ್ಲರ್ಸ್ ಅಂತಂದರೆ 1 ವರ್ಷ ಆದಮೇಲೆ 1 ವರ್ಷದಿಂದ 3 ವರ್ಷದವರೆಗೂ ಅಥವಾ 3 ವರ್ಷದಿಂದ 5 ವರ್ಷ ಅಂತಂದರೆ ಪ್ರೀ ಸ್ಕೂಲರ್ಸ್ ಅಂತ ಕರಿತೀವಲ್ಲ, ಸೊ ಅಂತಹ ಮಕ್ಕಳಿಗೆ ಕನ್ನಡಿ ತೋರಿಸೋದ್ರಿಂದ ಏನೆಲ್ಲ ಬೆನಿಫಿಟ್ಸ್ ಇದೆ ಅಂತ. ಅಂದರೆ ಕನ್ನಡಿ ಕಾನ್ಸೆಪ್ಟ್ ಏನು ಇದೆ ಅಂತಂದರೆ, ನಾವು ರೆಡಿ ಆಗುವಾಗ ಮಾತ್ರ ನಾವು ಕನ್ನಡಿನ ನೋಡ್ಕೊಳ್ತೀವಿ. ಬೇರೆ ಆ್ಯಕ್ಟಿವಿಟಿ ವೈಸಲ್ಲಿ ನಾವು ಮಕ್ಕಳಿಗೆ ಕನ್ನಡಿನ ಆ್ಯಕ್ಟಿವಿಟಿ ಅಂದರೆ ಅದನ್ನು ಒಂದು ಆ್ಯಕ್ಟಿವಿಟಿ ಮೆಟೀರಿಯಲ್ ಅಂತ ಕನ್ಸಿಡರೇ ಮಾಡಿರೋದಿಲ್ಲ. ಜಸ್ಟ್ ಮಗು ರೆಡಿ ಆದಾಗ ಅಂದರೆ ಏನಾಗುತ್ತೆ ಅಂತಂದರೆ, ಮಕ್ಕಳಿಗೆ ನಾವೇ ಕನ್ನಡಿ ಆಗಿಬಿಟ್ಟಿರ್ತೀವಿ. ಮಕ್ಕಳನ್ನ ಕನ್ನಡಿ ಮುಂದೆ ಹೋಗಿ ನಿಂತ್ಕೊಂಡು ನೋಡು, ಹೇಗೆ ಕಾಣಿಸ್ತಿದ್ಯಾ ನೀನು ಅನ್ನುವಂಥ ಒಂದು ಕಾನ್ಸೆಪ್ಟನ್ನ ನಾವು ಮಕ್ಕಳಿಗೆ ಇಂಟ್ರೊಡ್ಯೂಸ್ ಮಾಡಬೇಕಾಗತ್ತೆ. ಯಾಕಂದರೆ ಈ ಒಂದು ಟಾಡ್ಲರ್ ಸ್ಟೇಜ್, ಇಷ್ಟು ತನಕ ನಾವು ಡಿಸ್ಕಸ್ ಮಾಡಿದ್ದು ಮಕ್ಕಳು ಇನ್ಫ್ಯಾನ್ಸಿ ಅಂತಂದರೆ ಹುಟ್ಟಿದಾಗಿಂದ 1 ವರ್ಷದವರೆಗೂ ಮಕ್ಕಳಿಗೆ ನಾವು ಕನ್ನಡಿನ ತೋರಿಸೋದ್ರಿಂದ ಏನೆಲ್ಲ ಬೆನಿಫಿಟ್ಸ್ ಇದೆ ಅಂತ. ಸೊ ಬಿಫೋರ್ ಎಂಡಿಂಗ್ ದಟ್ ಪಾಯಿಂಟ್, ಅಂದರೆ ಹುಟ್ಟಿದಾಗಿಂದ 1 ವರ್ಷದವರೆಗೂ ಮಕ್ಕಳಿಗೆ ಕನ್ನಡಿ ತೋರಿಸೋದ್ರಿಂದ ಏನೆಲ್ಲ ಬೆನಿಫಿಟ್ಸ್ ಇದೆ ಅಂತ ನಾವು ತಿಳ್ಕೊಂಡ್ವಿ. ಯಾವಾಗಿಂದ ನಾವು ಕನ್ನಡಿನ ಶುರು ಮಾಡ್ಬೋದು, ಹೇಗೆ ಕನ್ನಡಿನ ಶುರು ಮಾಡುವುದು ಅಂತಂದರೆ, ಹೇಗೆ ಆ್ಯಕ್ಟಿವಿಟಿ ರಿಲೇಟೆಡಲ್ಲಿ ನಾವು ಕನ್ನಡಿನ ಒಂದು ಮೆಟೀರಿಯಲ್ ಆಗಿ ಮಕ್ಕಳಿಗೆ ಯೂಸ್ ಮಾಡೋದು ಅಂತಂದರೆ, ಟಮ್ಮಿ ಟೈಮ್ನ ಮಕ್ಕಳಿಗೆ ಹಾಕಿದಾಗ ಮುಂದೆ ಕನ್ನಡಿ ಇಡ್ಬೋದು, ಅಥವಾ ಕೆಳಗಡೆ ಕನ್ನಡಿನ ಇಟ್ಬಿಟ್ಟು ಮಕ್ಕಳನ್ನ ಅಂತಂದರೆ ಆ ಟಮ್ಮಿ ಟೈಮ್ನ ಕನ್ನಡಿ ಮೇಲೆ ಹಾಕೋದು. ಸೇಫ್ಟಿ ಮೆಷರ್ ಇಸ್ ವೆರಿ ಇಂಪಾರ್ಟೆಂಟ್. ಆದಷ್ಟು ಅನ್ಬ್ರೇಕಬಲ್ ಅಂತಂದರೆ ಒಡೆದೇ ಅಂದರೆ ಏನಂತ ಹೇಳ್ತಾರೆ, ಬ್ರೇಕ್ ಆಗದೇ ಇರುವಂತಹ ಒಂದು ಕನ್ನಡಿನ ನೀವು ಪರ್ಚೇಸ್ ಮಾಡಿ, ಅಥವಾ ನೀವು ಸೇಫ್ ಆಗಿರುವಂತಹ ಕನ್ನಡಿನ ನೀವು ಮಕ್ಕಳಿಗೆ ಯೂಸ್ ಮಾಡ್ಬೋದು. ಆದಷ್ಟು ಮುಂದೆ ಇಟ್ಟರೂ ಏನೂ ಚಿಂತೆ ಇಲ್ಲ. ಈ ರೀತಿ ಅಂತಂದರೆ ಟಮ್ಮಿ ಟೈಮಲ್ಲಿ ನೀವು ಕನ್ನಡಿನ ಯೂಸ್ ಮಾಡೋದ್ರಿಂದ ಮಕ್ಕಳ ಒಂದು, ನಾನು ಇಷ್ಟು ತನಕ ಡಿಸ್ಕಸ್ ಮಾಡಿದ್ನಲ್ಲ, ಅಂದರೆ ನಾನು ಇಷ್ಟು ತನಕ ಶೇರ್ ಮಾಡಿದಂತಹ ಎಲ್ಲ ಒಂದು ಡೆವಲಪ್ಮೆಂಟ್ ಚೆನ್ನಾಗಾಗತ್ತೆ. ಆ್ಯಂಡ್ ನೀವು ಹುಟ್ಟಿದಾಗಿಂದಲೇ ಶುರು ಮಾಡ್ಬೋದು. ಇದಕ್ಕೆ ಯಾವುದೇ ರೀತಿ ಇವಾಗಲೇ ಶುರು ಮಾಡಬೇಕು ಆವಾಗಲೇ ಶುರು ಮಾಡಬೇಕು ಅಂತ ಏನೂ ಇಲ್ಲ. ಎಷ್ಟು ಬೇಗ ನೀವು ಮಕ್ಕಳಿಗೆ ಕನ್ನಡಿನ ಶುರು ಮಾಡ್ತಿರೋ. ಸೊ ಸಾಕಷ್ಟು ಟಾಯ್ಸ್ಗಳಿದೆ ಕನ್ನಡಿ ರಿಲೇಟೆಡ್ ಅಂತಂದರೆ, ಟಾಯ್ಸ್ಗಳಲ್ಲಿ ಚಿಕ್ಕ ಚಿಕ್ಕ ಮಿರರ್ಸ್ಗಳಿರುತ್ತೆ. ಅಂತಹ ಒಂದು ಟಾಯ್ಸ್ಗಳನ್ನ ನೀವು ಪರ್ಚೇಸ್ ಮಾಡೋದ್ರಿಂದ ಮಕ್ಕಳ ಒಂದು ಬ್ರೈನ್ ಡೆವಲಪ್ಮೆಂಟ್ಗೆ, ಅಂದರೆ ಓವರಾಲ್ ಡೆವಲಪ್ಮೆಂಟ್ಗೆ ಈ ಕನ್ನಡಿ ಅನ್ನೋದು ಹೆಲ್ಪ್ ಆಗುತ್ತೆ. ದಯವಿಟ್ಟು ನೀವು ಇನ್ನೂ ಆ ಒಂದು ಮೂಢನಂಬಿಕೆನ ಮನಸ್ಸಲ್ಲಿ ಇಟ್ಕೊಂಡಿದ್ರೆ, ಕನ್ನಡಿ ತೋರಿಸಿದ್ರೆ ಮಕ್ಕಳಿಗೆ ಲೂಸ್ ಮೋಷನ್ ಆಗುತ್ತೆ, ಮಕ್ಕಳು ಏಳಿಗೆ ಆಗೋದಿಲ್ಲ, ಅವರನ್ನು ಅವ್ರು ನೋಡ್ಕೋಬಾರ್ದಂತೆ, ಎದುರ್ಕೊಳ್ತಾರಂತೆ, ತಾಯಿಗೆ ತೊಂದರೆ ಆಗುತ್ತಂತೆ, ಏನೇನೋ ಸಾಕಷ್ಟು ಮೂಢನಂಬಿಕೆ ಇದೆ. ಸೊ ಅದನ್ನೆಲ್ಲ ಬ್ರೇಕ್ ಮಾಡಿ ಮಕ್ಕಳಿಗೆ ಕನ್ನಡಿನ ತೋರಿಸಿ. ಸೊ ನಾವು ವಿ ವಿಲ್ ಡಿಸ್ಕಸ್ ಅಬೌಟ್ ಮಕ್ಕಳಿಗೆ ಅಂತಂದರೆ 1 ವರ್ಷ ಆದಮೇಲೆ ಮಕ್ಕಳಿಗೆ ನಾವು ಕನ್ನಡಿ ತೋರಿಸೋದ್ರಿಂದ ಏನೆಲ್ಲ ಬೆನಿಫಿಟ್ಸ್ ಇದೆ ಅಂತಂದರೆ, ಮಕ್ಕಳಿಗೆ ಬಾಡಿ ಪಾರ್ಟ್ಸ್ ಅನ್ನೋದು ಗೊತ್ತಾಗುತ್ತೆ. ಇದು ನನ್ನ ಕೈ, ಇದು ನನ್ನ ಕಾಲು, ಇದು ನನ್ನ ಕಣ್ಣು, ಇದು ನನ್ನ ಕೂದಲು, ನಾನು ಇಷ್ಟು ಚೆನ್ನಾಗಿ ಕಾಣಿಸ್ತಾ ಇದ್ದೀನಿ. ಇಂತಹ ಒಂದು ಕಾನ್ಸೆಪ್ಟ್ನ ನಾವು ಸೆಲ್ಫ್ ಅವೇರ್ನೆಸ್ ಕಾನ್ಸೆಪ್ಟ್, ಬಾಡಿ ಪಾರ್ಟ್ಸ್ ಕಾನ್ಸೆಪ್ಟ್ನ ನಾವು ಮಕ್ಕಳಿಗೆ ಕನ್ನಡಿ ತೋರಿಸೋದ್ರಿಂದ, ಅಂತಂದರೆ 1 ವರ್ಷ ಆದಮೇಲೆ ನಾವು ಮಕ್ಕಳಿಗೆ ಕನ್ನಡಿ ತೋರಿಸೋದ್ರಿಂದ ಈ ಕಾನ್ಸೆಪ್ಟ್ನ ಇಂಟ್ರೊಡ್ಯೂಸ್ ಮಾಡ್ಬೋದು. ಆವಾಗಲೇ ನಾನು ಹೇಳ್ದಂಗೆ ನಾವೇ ಕನ್ನಡಿ ಆಗಿಬಿಟ್ಟಿರ್ತೀವಿ. ಚೆನ್ನಾಗಿ ಕಾಣಿಸ್ತಿದ್ಯಾ ಬಿಡು, ನೀನೇನು ಕನ್ನಡಿಲಿ ನೋಡ್ಕೊತಿದ್ಯಾ, ಹೋಗಿ ಕನ್ನಡಿಲಿ ನೋಡ್ಕೊಂಡು ಬಾ ಅನ್ನುವಂತಹ ಒಂದು ಕಾನ್ಸೆಪ್ಟ್ನೇ ನಾವು ಮಕ್ಕಳಿಗೆ ಇಂಟ್ರೊಡ್ಯೂಸ್ ಮಾಡಿರೋದಿಲ್ಲ. ಸೊ ಆ ರೀತಿ ಮಾಡಬಾರ್ದು. ಮಕ್ಕಳು 1 ವರ್ಷ, ಇಷ್ಟು ದಿನ ಮಕ್ಕಳು ಬೇರೆ ಒಂದು ಮೈಲ್ ಸ್ಟೋನ್ಸಲ್ಲಿ ರೀಚ್ ಆಗ್ತಿದ್ರು. ಈಗ 1 ವರ್ಷ ಆದಮೇಲೆ ಮಕ್ಕಳು ನಡೀತಾ ಇರ್ತಾರೆ. ಅವರ ಒಂದು
ಅದು ಜಂಪಿಂಗು, ರನ್ನಿಂಗು ಇದೆಲ್ಲ ಸ್ಟಾರ್ಟ್ ಆಗಿರುತ್ತೆ. ಸೊ ಈ ಟೈಮಲ್ಲಿ ಮಕ್ಕಳು ಜಂಪ್ ಮಾಡ್ತಾ ಅವರನ್ನೇ ಅವರು ಕನ್ನಡಿಲಿ ನೋಡ್ಕೊಳ್ಳೋದ್ರಿಂದ ಸಾಕಷ್ಟು ಬೆನಿಫಿಟ್ಸ್ ಇದೆ. ಇದರಿಂದ ಮಕ್ಕಳ ಸೆಲ್ಫ್ ಅವೇರ್ನೆಸ್ ಅನ್ನೋದು ಗೊತ್ತಾಗುತ್ತೆ. ಓಕೆ, ನಾನು ಈ ರೀತಿ ಮಾಡಿದ್ರೆ ಹೀಗೆ ಉದ್ದ ಕಾಣಿಸ್ತೀನಿ, ಈ ರೀತಿ ಮಾಡಿದ್ರೆ ಶಾರ್ಟ್ ಕಾಣಿಸ್ತೀನಿ, ಕುತ್ಕೊಂಡ್ರೆ ಹೇಗೆ ಕಾಣಿಸ್ತೀನಿ, ಕೈ ಹೀಗೆ ಮಾಡಿದ್ರೆ ಹೇಗೆ ಕಾಣಿಸ್ತೀನಿ, ಹೀಗೆ ಹೀಗೆ. ಸೊ ಈ ರೀತಿಯೆಲ್ಲ ಮಕ್ಕಳು ತಮ್ಮ ಒಂದು ಸೆಲ್ಫ್ ಎಕ್ಸ್ಪ್ಲೋರೇಷನ್ ಅನ್ನೋದನ್ನು ಕಲಿತಾರೆ. ನೀವು ಅಬ್ಸರ್ವ್ ಮಾಡಿ, ನೀವಿನ್ನೂ ಮಗುಗೆ ಕನ್ನಡಿ ತೋರಿಸಿಲ್ಲ ಅಂದರೆ, ನಿಮ್ಮ ಮಗುಗೆ ಆಲ್ರೆಡಿ 1.5 ವರ್ಷ, ನಿಮ್ಮ ಮಗುಗೆ ನೀವು ಕನ್ನಡಿನ ನಾನು ಆಟಾಡೋದಕ್ಕೆ ಬಿಟ್ಟಿಲ್ಲ ಕನ್ನಡಿ ಅಂತ ಅಂದರೆ, ನೀವು ಜಸ್ಟ್ ಒಂದು ದಿನ ಕುತ್ಕೊಂಡು ಅಂದರೆ ಜಸ್ಟ್ ಮಗುಗೆ ಎಕ್ಸ್ಪ್ಲೋರ್ ಮಾಡೋದಕ್ಕೆ ಬಿಡಿ ಕನ್ನಡಿ ಮುಂದೆ. ಆವಾಗ ನೋಡಿ ಮಗು ಎಷ್ಟು ಚೆನ್ನಾಗಿ ತನ್ನನ್ನು ತಾನು ಒಂದು ಏನೇನೋ ಆ್ಯಕ್ಷನ್ ಮಾಡುತ್ತೆ. ಈ ರೀತಿಯೆಲ್ಲ ಆ್ಯಕ್ಷನ್ ಐ ಆಮ್ ಜಸ್ಟ್ ಶೋಯಿಂಗ್ ಎನ್ ಎಕ್ಸಾಂಪಲ್ ಅಷ್ಟೇ ನಿಮಗೆ. ಸೊ ಸಾಕಷ್ಟು ಒಂದು ಎಕ್ಸ್ಪ್ಲೋರೇಷನ್ ಅನ್ನೋದು ಮಗು ಮಾಡ್ತಾ ಹೋಗುತ್ತೆ. ಇದರಿಂದ ಮಕ್ಕಳಿಗೆ ಸೆಲ್ಫ್ ಅವೇರ್ನೆಸ್ ಬರುತ್ತೆ, ಬಾಡಿ ಪಾರ್ಟ್ಸ್ ಅಂಡರ್ಸ್ಟ್ಯಾಂಡಿಂಗ್ ಬರುತ್ತೆ, ಆ್ಯಂಡ್ ಅವರ ಮೇಲೆ ಒಂದು ಸೆಲ್ಫ್ ಕಾನ್ಫಿಡೆನ್ಸ್ ಅನ್ನೋದು ಬರುತ್ತೆ. ಆ್ಯಂಡ್ ನಿಮ್ಮ ಮಕ್ಕಳು ಆಲ್ರೆಡಿ 3 ವರ್ಷ ಮಗು ಇದೆ, ಮಗು ಆಲ್ರೆಡಿ ನಾವು ಸ್ಕೂಲಿಗೆ ಕಳಿಸ್ತಾ ಇದ್ದೀವಿ, ಮಗುಗೆ ಈಗ ಎಲ್ಲ ಪಬ್ಲಿಕ್ ಸ್ಪೀಕಿಂಗ್ ಅಂತೆ, ಸ್ಟೇಜ್ ಮೇಲೆ ಹೋಗಿ ಮಗು ಮಾತಾಡಬೇಕಂತೆ, ಸೆಲ್ಫ್ ಅವೇರ್ನೆಸ್ ಆ್ಯಕ್ಟಿವಿಟೀಸು ಆ್ಯಂಡ್ ಸೆಲ್ಫ್ ಕಾನ್ಸೆಪ್ಟ್ ಆ್ಯಕ್ಟಿವಿಟೀಸ್ ಎಲ್ಲ ಸ್ಟಾರ್ಟ್ ಆಗಿಬಿಟ್ಟಿರುತ್ತೆ ಮಕ್ಕಳಿಗೆ ಸ್ಕೂಲ್ ಹೋಗಿದ ತಕ್ಷಣ 4 ವರ್ಷ 5 ವರ್ಷಕ್ಕೆಲ್ಲ. ಸೊ ಅಂತಹ ನಿಮ್ಮ ಮಗು ಕಾನ್ಫಿಡೆನ್ಸ್ ತೋರಿಸ್ತಿಲ್ಲ, ಬೇರೆಯವ್ರ ಹತ್ರ ಮಾತಾಡೋದಕ್ಕೆ ಸ್ವಲ್ಪ ಭಯ ಪಡ್ತಿದೆಯಾ, ಹಾಗಿದ್ರೆ ಕನ್ನಡಿ ತೋರಿಸಿ. ಅಲ್ಲ, ಕನ್ನಡಿ ಮನೇಲಿ ಇದ್ದೇ ಇರುತ್ತೆ, ಎಲ್ಲರ ಮನೇಲೂ ಕನ್ನಡಿ, ಯಾರ ಮನೇಲಿ ಕನ್ನಡಿ ಇಲ್ಲ ಇವಾಗ. ಸೊ ಕನ್ನಡಿ ತೋರಿಸಿ. ಇದರಿಂದ ಮಕ್ಕಳಿಗೆ ಒಂದು ಸೆಲ್ಫ್ ಕಾನ್ಫಿಡೆನ್ಸ್ ಅನ್ನೋದು ಬಿಲ್ಡ್ ಆಗುತ್ತೆ. ಆ್ಯಂಡ್ ನೆಕ್ಸ್ಟ್ ಬೆನಿಫಿಟ್ ಯಾವುದು ಅಂತಂದರೆ, ಅಂಡರ್ಸ್ಟ್ಯಾಂಡಿಂಗ್ ದೇರ್ ಓನ್ ಸೆಲ್ಫ್. ಮಕ್ಕಳಿಗೆ ತಮ್ಮನ್ನು ತಾವು ಅರ್ಥ ಮಾಡ್ಕೊಳ್ಳೋದಕ್ಕೆ ಈ ಕನ್ನಡಿ ತುಂಬ ಚೆನ್ನಾಗಿ ಹೆಲ್ಪ್ ಆಗುತ್ತೆ. ಆ್ಯಂಡ್ ಸೆಲ್ಫ್ ರಿಫ್ಲೆಕ್ಷನ್ನ ಮಾಡ್ಕೊಳ್ತಾರೆ. ಆವಾಗಲೇ ನಾನು ಹೇಳ್ದಂಗೆ ಮೂಮೆಂಟ್ಸ್ ಮಾಡ್ತಾರೆ, ಹಿಂಗಿಂಗೋ ಹೀಗೆ ನೋಡಿ ಹಾಗೆ ನೋಡಿ, ಎಷ್ಟು ಮುದ್ದಾಗಿ ಮಾಡ್ತಾರೆ ಗೊತ್ತಾ ಕನ್ನಡಿಯಲ್ಲಿ. ಸೊ ಸೆಲ್ಫ್ ರಿಫ್ಲೆಕ್ಷನ್ನ ಮಾಡ್ತಾ ಮಕ್ಕಳಿಗೆ ಅವರ ಒಂದು ಲಿಮಿಟೇಷನ್ಸ್ ಸಹ ಅರ್ಥ ಆಗುತ್ತೆ. ನಾನು ಇಷ್ಟು ಹತ್ರ ಹೋದರೆ ಕನ್ನಡಿ ಹೀಗೆ ಕಾಣ್ತೀನಿ ಅಂತಂದರೆ ಅವ್ರಿಗೆ ಅಂದರೆ ಇದನ್ನು ಈ ಕನ್ನಡಿ ಮುಂದೆ ಬಿಟ್ಟಾಗ ನಾವು ಮಕ್ಕಳಿಗೆ ನಾವು ಹೇಳ್ಕೊಡೋದಕ್ಕಿಂತ ಅವರು ಕಲಿಯೋದೇನೆ ಜಾಸ್ತಿ ಇರುತ್ತೆ. ಸೊ ಅಂಡರ್ಸ್ಟ್ಯಾಂಡಿಂಗ್ ದೇರ್ ಓನ್ ಸೆಲ್ಫ್ ಅನ್ನೋದು ಕನ್ನಡಿ ಮುಖಾಂತರ ಬರುತ್ತೆ. ಆ್ಯಂಡ್ ನೆಕ್ಸ್ಟ್ ಯಾವುದು ಅಂತಂದರೆ, ಇಂಪಾರ್ಟೆಂಟಾಗಿ ಈ ಕನ್ನಡಿ ಅಂತಂದರೆ 1 ವರ್ಷ ಆದಮೇಲೆ ಮಕ್ಕಳಿಗೆ ನಾವು ಕನ್ನಡಿ ತೋರಿಸೋದ್ರಿಂದ ಅಪಿಯರೆನ್ಸ್ ಅಂತಂದರೆ ನಾನು ಹೇಗೆ ಕಾಣಿಸ್ತಾ ಇದ್ದೀನಿ, ಸೆಲ್ಫ್ ಅಪಿಯರೆನ್ಸ್ ಅನ್ನೋದು ಬರುತ್ತೆ. ನಾನು ಹೇಗೆ ಕಾಣಿಸ್ತಾ ಇದ್ದೀನಿ, ಈ ಒಂದು ಡ್ರೆಸ್ಸಲ್ಲಿ ಈ ರೀತಿ ಕಾಣಿಸ್ತಾ ಇದ್ದೀನಿ, ಈ ಡ್ರೆಸ್ ಎಷ್ಟು ಉದ್ದ ಇದೆ ಅಲ್ವಾ, ನನಗೆ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಅಲ್ವಾ, ಫ್ರಾಕ್ ಈ ರೀತಿ ಮಕ್ಕಳು ಈ ರೀತಿ ಫ್ರಾಕ್ ಎಲ್ಲ ಇಟ್ಕೊಂಡು ಕ್ಯೂಟಾಗಿ ಮುಂದೆಗಡೆ ಕನ್ನಡಿ ಮುಂದೆ ಡಾನ್ಸ್ ಎಲ್ಲ ಮಾಡ್ತಾರೆ. ಅಂದರೆ ಈ ಒಂದು ಕಾನ್ಸೆಪ್ಟ್ ಯಾವುದು ಅಂತಂದರೆ, ಅಪ್ರಿಷಿಯೇಟಿಂಗ್ ದೆಮ್ಸೆಲ್ಫ್. ಅವರ ಒಂದು ಅಂದರೆ ಮಕ್ಕಳ ಒಂದು ಅಪಿಯರೆನ್ಸ್ ನೋಡಿಕೊಂಡು ಮಕ್ಕಳು ಅಪ್ರಿಷಿಯೇಟ್ ಮಾಡ್ಕೊಳ್ತಾರೆ. ನನಗೆ ಇದು ತುಂಬ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆಲ್ಲ. ಈಗ ನೀವು ನನ್ನನ್ನು ಇನ್ಸ್ಟಾಗ್ರಾಮಲ್ಲಿ ನೀವು ಫಾಲೋ ಮಾಡ್ತಿದ್ರೆ ನಿಮಗೆ ಅಂದರೆ ಅದಿತಿಯ ಒಂದು ಮೈಲ್ ಸ್ಟೋನ್ ಕನ್ನಡಿಯಲ್ಲಿ ಅಂತಂದರೆ ಮಿರರ್ ಪ್ಲೇಯಲ್ಲಿ ನಾನು ಸಾಕಷ್ಟು ಸ್ಟೋರೀಸ್ ಇರ್ಬೋದು, ರೀಲ್ಸ್ ಇರ್ಬೋದು, ಅದನ್ನು ಅಪ್ಲೋಡ್ ಮಾಡಿದ್ದೀನಿ. ಸೊ ನಿಮ್ಗೆ ಅದರಲ್ಲಿ ನೋಡ್ಬೋದು. ಅದಿತಿನೇ ಹೋಗಿ ಕನ್ನಡಿ ಮುಂದೆ ನಾನು ಹೇಗೆ ಕಾಣಿಸ್ತಿದ್ದೀನಿ ಅಂತ ಬೇರೆಯವ್ರನ್ನ ಕೇಳ್ತಾರೆ, ಅವರು ಹೋಗಿ ಕನ್ನಡಿಯಲ್ಲಿ ನೋಡ್ಕೊಳ್ತಾರೆ. ಸೊ ಅದೆಲ್ಲ ಒಂದು ಇಂಪಾರ್ಟೆಂಟ್ ಮೈಲ್ ಸ್ಟೋನ್ ಆಗಿರುತ್ತೆ. ನೀವು ನಿಮ್ಮ ಮಕ್ಕಳಿಗೆ ಇದನ್ನು ದಯವಿಟ್ಟು ಶುರು ಮಾಡಿ. ಅಪ್ರಿಸಿಯೇಷನ್ ಇಸ್ ವೆರಿ ಇಂಪಾರ್ಟೆಂಟ್. ನಾನಿವಾಗ ನೀವೇನೋ ಒಂದು ಅಡುಗೆ ಚೆನ್ನಾಗಿ ಮಾಡಿದ್ದೀರಾ, ಅಥವಾ ನೀವು ಮಗು ಏನೋ ಒಂದು ರೈಮ್ ಹೇಳುತ್ತೆ ಚೆನ್ನಾಗಿ ಅಂತಂದರೆ ಬೇರೆಯವರಿಂದ ಅಪ್ರಿಸಿಯೇಷನ್ ಬರೋದು ಇಟ್ಸ್ ವೆರಿ ಇಂಪಾರ್ಟೆಂಟ್. ಬಟ್ ಸೆಲ್ಫ್ ಅಪ್ರಿಸಿಯೇಷನ್ ಅನ್ನೋದು ಇರುತ್ತಲ್ಲ, ಇದು ತುಂಬ ಚೆನ್ನಾಗಿ ಕಾನ್ಫಿಡೆನ್ಸ್ ಅನ್ನೋದು ಚೆನ್ನಾಗಿ ಡೆವಲಪ್ ಆಗುತ್ತೆ. ಆ್ಯಂಡ್ ಮಕ್ಕಳಿಗೆ ಯಾವುದೇ ರೀತಿ ಇನ್ಫೀರಿಯಾರಿಟಿ ಕಾಂಪ್ಲೆಕ್ಸ್ ಇರೋದಿಲ್ಲ. ಆ್ಯಂಡ್ ಈ ರೀತಿಯಾದ ಸೆಲ್ಫ್ ಅಪ್ರಿಸಿಯೇಷನ್, ಈಗ ನಾನು ಎಷ್ಟೇ ಚೆನ್ನಾಗಿ ಅಡುಗೆ ಮಾಡಿದ್ರೂ ನನಗೆ ಇಷ್ಟ ಆಗೋದಿಲ್ಲ, ಇದೆಲ್ಲ ಪ್ರಾಬ್ಲಮ್ ಎಲ್ಲಿ ಬರುತ್ತೆ ಅಂತಂದರೆ ಚಿಕ್ಕ ವಯಸ್ಸಿಂದನೇ ಬರುತ್ತೆ. ಸೊ ಈ ಪ್ರಾಬ್ಲಮ್ಸ್ ಎಲ್ಲ ಮಕ್ಕಳು ಲೇಟರ್ ಲೈಫಲ್ಲಿ ಅವರ ಒಂದು ಡೆವಲಪ್ಮೆಂಟಲ್ಲಿ ಅವ್ರು ಫೇಸ್ ಮಾಡಬಾರ್ದು ಅಂತಂದರೆ ಅಪ್ರಿಷಿಯೇಟಿಂಗ್ ದೆಮ್ಸೆಲ್ವ್ಸ್ ಅನ್ನೋದನ್ನು ಆ್ಯಂಡ್ ಅವ್ರು ಅಪ್ರಿಷಿಯೇಟ್ ಮಾಡ್ಕೊಳ್ಳೋದನ್ನು ಕಲಿಬೇಕಾಗತ್ತೆ. ಸೊ ಕನ್ನಡಿಯಿಂದ ಈ ಒಂದು ಸ್ಕಿಲ್ಲು ಸಹ ಮಕ್ಕಳಿಗೆ ಚೆನ್ನಾಗಿ ಡೆವಲಪ್ ಆಗುತ್ತೆ. ಆ್ಯಂಡ್ ನೆಕ್ಸ್ಟ್ ಆವಾಗಲೇ ನಾನು ಹೇಳ್ದಂಗೆ ಅಂಡರ್ಸ್ಟ್ಯಾಂಡಿಂಗ್ ದೇರ್ ಓನ್ ಸೆಲ್ಫ್ ಅಪಿಯರೆನ್ಸ್. ನಾನು ಹೇಗೆ ಕಾಣಿಸ್ತಿದ್ದೀನಿ, ಈ ಡ್ರೆಸ್ಸಲ್ಲಿ ಅವತ್ತು ಚೆನ್ನಾಗಿ ಕಾಣಿಸ್ತಾ ಇತ್ತು, ಇವತ್ತು ಚೆನ್ನಾಗಿ ಕಾಣಿಸ್ತಿಲ್ಲ. ನಮಗೆ ಅನ್ನಿಸ್ಬೋದು ಮಕ್ಕಳಿಗೆ ಇಷ್ಟೆಲ್ಲ ಅರ್ಥ ಆಗುತ್ತಾ ಅಂತ. ಖಂಡಿತವಾಗ್ಲೂ ಅರ್ಥ ಆಗುತ್ತೆ. ಆ್ಯಂಡ್ ಕೆಲವೊಂದು ಸಲ ಮಕ್ಕಳಿಗೆ ನಾವು ಜುಟ್ಟು ಹಾಕಿ ಕಳಿಸ್ತೀವಿ, ಅವ್ರಿಗೇನೋ ಇಷ್ಟ ಆಗಿರೋದೆಲ್ಲ ಬಿಚ್ಕೊಂಡು ಬಂದುಬಿಟ್ಟಿರ್ತಾರೆ. ಇದೆಲ್ಲ ಇಟ್ ಇಸ್ ಅನ್ ಲರ್ನಿಂಗ್ ಪ್ರಾಸೆಸ್. ಅವ್ರಿಗೆ ಅವರ ಒಂದು ಸೆಲ್ಫ್ ಅಪಿಯರೆನ್ಸ್ ಅನ್ನೋದು ಅವರೇ ಅರ್ಥ ಮಾಡ್ಕೊಳ್ತಾ ಹೋಗ್ತಿರ್ತಾರೆ. ಆ್ಯಂಡ್ ನೆಕ್ಸ್ಟ್ ಮಕ್ಕಳ ಇಮೋಷನ್ಸ್ನ ಅವರೇ ಅರ್ಥ ಮಾಡ್ಕೊಳ್ತಾರೆ. ಅಂತಂದರೆ ಕೆಲವೊಂದ್ಸಲ ಮಗು ಕನ್ನಡಿ ಮುಂದೆ ಅಳುತ್ತೆ, ನಗತ್ತೆ, ಏನೇನೋ ಆ್ಯಕ್ಷನ್ಸ್ನ ಮಾಡುತ್ತೆ. ಈ ರೀತಿ ಮಾಡೋದ್ರಿಂದ ಮಕ್ಕಳಿಗೆ ಇಮೋಷನ್ಸ್ ಅನ್ನೋದು ಗೊತ್ತಾಗುತ್ತೆ. ಆ್ಯಂಡ್
ಮಗು ಜಸ್ಟ್ ಕನ್ನಡಿಯಲ್ಲಿ ತಮ್ಮನ್ನು ತಾವು ಅಷ್ಟೇ ನೋಡ್ಕೊಳ್ಳೋದಿಲ್ಲ. ಈಗ ಎಕ್ಸಾಂಪಲ್ ನಾನು ಅದಿತಿನ ರೆಡಿ ಮಾಡಿ ಅದಿತಿನ ನಿಲ್ಲಿಸಿದಾಗ ಅದಿತಿ ಎಷ್ಟು ಚೆನ್ನಾಗಿ ಕಾಣಿಸ್ತಿದ್ದೀನಾ ಅಂತ, ಹೇಗೆ ಕಾಣಿಸ್ತಿದ್ದೀನಿ, ಚೆನ್ನಾಗಿ ಕಾಣಿಸ್ತಿದ್ದೀನಿ ಅಂತ ಕನ್ನಡಿಯಿಂದ ಹೇಳುವಾಗ ಐ ವಿಲ್ ಬಿ ಸ್ಮೈಲಿಂಗ್. ಅಂದರೆ ನನ್ನ ಮಗಳು ಅದಿತಿ ಕನ್ನಡಿಯಲ್ಲಿ ನನ್ನನ್ನು ನೋಡಿ ನಾನು ಸ್ಮೈಲ್ ಮಾಡ್ತಿರೋದನ್ನು ನೋಡಿ ಶಿ ಆಲ್ಸೋ ಸ್ಟಾರ್ಟ್ ಸ್ಮೈಲಿಂಗ್ ಆ್ಯಂಡ್ ಶಿ ಲುಕ್ಸ್ ಲೈಕ್ ದಿಸ್. ನಾನು ಈ ರೀತಿ ಎಲ್ಲ ನೋಡ್ತೀನಿ. ಸೊ ಇದೆಲ್ಲ ಒಂದು ಇಮೋಷನ್ಸ್ ಅಂತಂದರೆ ಮಕ್ಕಳ ಇಮೋಷನ್ಸ್ ಡೆವಲಪ್ ಆಗೋದು ಕನ್ನಡಿ ಮುಖಾಂತರನೂ ಸಹ ನಾವು ತುಂಬ ಚೆನ್ನಾಗಿ ಡೆವಲಪ್ ಮಾಡ್ಬೋದು. ಇದರಿಂದ ತುಂಬ ಬೆನಿಫಿಟ್ಸ್ ಇದೆ. ಆ್ಯಂಡ್ ಲಾಸ್ಟ್ ವೆರಿ ಇಂಪಾರ್ಟೆಂಟ್ಲಿ ಮಕ್ಕಳ ಲ್ಯಾಂಗ್ವೇಜ್ ಸ್ಕಿಲ್ ಚೆನ್ನಾಗಿ ಡೆವಲಪ್ ಆಗುತ್ತೆ. ಹೌದು, ಮಕ್ಕಳ ಒಂದು ಓರೋಮೋಟರ್ ಸ್ಕಿಲ್ಸ್ ಚೆನ್ನಾಗಿ ಡೆವಲಪ್ ಆಗುತ್ತೆ. ಓರೋಮೋಟರ್ ಸ್ಕಿಲ್ಸ್ ಅಂತಂದರೆ ಮಕ್ಕಳು ಏನೇನೋ ಆ್ಯಕ್ಷನ್ಸ್ ಮಾಡ್ತಾರಲ್ಲ, ಸೊ ಇದರಿಂದ ಮಕ್ಕಳ ಒಂದು ಲ್ಯಾಂಗ್ವೇಜ್ ಸ್ಕಿಲ್ ಸಹ ಚೆನ್ನಾಗಿ ಡೆವಲಪ್ ಆಗುತ್ತೆ. ಐ ನೋ ನೀವೆಲ್ಲರೂ ತುಂಬ ಸರ್ಪ್ರೈಸಿಂಗ್ ಆಗಿದ್ದೀರಾ ಟು ನೋ ದಿಸ್ ಇನ್ಫಾರ್ಮೇಷನ್. ಕನ್ನಡಿನ ಮಕ್ಕಳಿಗೆ ಅಂತಂದರೆ ಹುಟ್ಟಿದ ಮಕ್ಕಳಿಂದನೇ ನಾವು ಟಮ್ಮಿ ಟೈಮ್ ಮುಖಾಂತರ ಮಕ್ಕಳಿಗೆ ಕನ್ನಡಿನ ತೋರಿಸ್ಬೋದು. ಇದರಿಂದ ಸಾಕಷ್ಟು ಬೆನಿಫಿಟ್ಸ್ ಇದೆ. ನೀವು ಮಕ್ಕಳ ಜೊತೆ ಕನ್ನಡಿ ಮುಂದೆ ಕೂತ್ಕೊಂಡು ನೀವು ಆ್ಯಕ್ಷನ್ ಮಾಡಿ ತೋರಿಸಿ, ನಗಿಸಿ ಮಿಮಿಕ್ ಮಾಡಿ, ಸೌಂಡ್ ಮಾಡಿ, ಇಮಿಟೇಷನ್ಸ್ನ ಮಾಡಿ, ಇದರಿಂದ ಮಕ್ಕಳಿಗೆ ಸಾಕಷ್ಟು ಬೆನಿಫಿಟ್ಸ್ ಇದೆ. ಇದೇ ರೀತಿ ಸಾಕಷ್ಟು ಮಾಹಿತಿ ಅಂತಂದರೆ ಇನ್ನು ಹೆಚ್ಚಿನ ಮಾಹಿತಿ ಟಾಯ್ಸ್ ರಿಲೇಟೆಡ್, ಇಂತಹ ಟಾಯ್ಸ್ನ ಯೂಸ್ ಮಾಡೋದ್ರಿಂದ ಇಷ್ಟೆಲ್ಲ ಬೆನಿಫಿಟ್ಸ್ ಇದೆ. ಅರ್ಲಿ ಚೈಲ್ಡ್ಹುಡ್ ಎಜುಕೇಷನ್, ಅರ್ಲಿ ಇಯರ್ಸ್ನ ನಾವು ಮಕ್ಕಳಿಗೆ ಉನ್ನತ ಮಟ್ಟದಲ್ಲಿ ಮಕ್ಕಳಿಗೆ ಕೊಡೋದಕ್ಕೆ ಸಾಕಷ್ಟು ಇನ್ಫಾರ್ಮೇಷನ್ನ ನಾನು ಕೊಡೋದಕ್ಕೆ ಟ್ರೈ ಮಾಡ್ತೀನಿ. ಸೊ ಈ ಚಾನಲಲ್ಲಿ ಈ ರಿಲೇಟೆಡ್ ಮಕ್ಕಳ ಒಂದು ಆ್ಯಕ್ಟಿವಿಟೀಸ್ ಇರ್ಬೋದು, ಟಾಯ್ಸ್ ರಿಲೇಟೆಡ್ ಆ್ಯಕ್ಟಿವಿಟೀಸ್ ಇರ್ಬೋದು, ಆ್ಯಂಡ್ ಇನ್ನೂ ಸಾಕಷ್ಟು ಸ್ಕೂಲ್ ಗೋಯಿಂಗ್ ಚಿಲ್ಡ್ರನ್ಗೆ ಆ್ಯಕ್ಟಿವಿಟೀಸ್ ಇರ್ಬೋದು. ಹೆಚ್ಚಿನ ಮುಂದಿನ ದಿನಗಳಲ್ಲಿ ಹೆಚ್ಚಿನ ವೀಡಿಯೋಸ್ ಈ ಚಾನಲಲ್ಲಿ ಬರುತ್ತೆ. ಸೊ ನೀವು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಆ್ಯಂಡ್ ಈ ಆ್ಯಕ್ಟಿವಿಟೀಸ್ ಏನೇನನ್ನು ನೀವು ತಿಳ್ಕೊಂಡಿದ್ದೀರಾ ಅದನ್ನು ಬೇರೆಯವ್ರಿಗೂ ಶೇರ್ ಮಾಡಿ, ಅಂತಂದರೆ ಇನ್ಫಾರ್ಮೇಷನ್ ಶೇರ್ ಮಾಡಿ. ಆ್ಯಂಡ್ ಆಲ್ಸೋ ಶೇರ್ ದಿಸ್ ವಿಡಿಯೋ ವಿತ್ ದೆಮ್. ಸೊ ಅವ್ರಿಗೂ ಹೆಲ್ಪ್ ಆಗುತ್ತೆ. ಬಿಕಾಸ್ ಅರ್ಲಿ ಚೈಲ್ಡ್ಹುಡ್ ಪೀರಿಯಡ್ ಇಸ್ ಡೆಫಿನೆಟ್ಲಿ ನಾನು ಪ್ರತಿಯೊಂದು ವೀಡಿಯೋಸಲ್ಲೂ ಹೇಳ್ತೀನಿ, ಈ ಪೀರಿಯಡ್ ಖಂಡಿತವಾಗ್ಲೂ ಮಕ್ಕಳ ಲೈಫಲ್ಲಿ ವಾಪಸ್ ಬರೋದಿಲ್ಲ. ಏನಕ್ಕಂತಂದರೆ 0 to 5 years ಮಕ್ಕಳು ಏನು ಕಲಿತಾರೋ ಅದು ಲೈಫ್ ಟೈಮ್ ಮೆಮೊರಿಯಾಗಿ ಮಕ್ಕಳಿಗೆ ಉಳಿಯುತ್ತೆ. ಆ್ಯಂಡ್ ಬ್ರೈನ್ ಡೆವಲಪ್ಮೆಂಟ್ ತುಂಬ ಚೆನ್ನಾಗಾಗುತ್ತೆ, ರ್ಯಾಪಿಡಾಗಿ ಆಗ್ತಿರುತ್ತೆ. ಮಕ್ಕಳು ಹುಟ್ಟಿದಾಗ ಎಷ್ಟು ಬ್ರೈನ್ ಡೆವಲಪ್ಮೆಂಟ್ ಅಂತ, ಮಕ್ಕಳು ಹುಟ್ಟಿದಾಗ ಬ್ರೈನ್ ಸೈಜು ಅದೇ ಮಗು 5 ವರ್ಷ ಆದರೆ 90% ಆಫ್ ದ ಬ್ರೈನ್ ಡೆವಲಪ್ಮೆಂಟ್ ಚೆನ್ನಾಗಿರುತ್ತೆ. ಸೊ ಈ ಟೈಮಲ್ಲಿ ನಾವು ಮಕ್ಕಳಿಗೆ ಆ್ಯಕ್ಟಿವಿಟೀಸ್ ಮಾಡಿಸೋದ್ರಿಂದ, ಈ ಬ್ರೈನ್ ಡೆವಲಪ್ಮೆಂಟ್ನ ಮಾಡಿಸೋದ್ರಿಂದ ಮಕ್ಕಳ ಒಂದು ಥ್ರೂ ಔಟ್ ಲೈಫ್ಗೆ ಒಳ್ಳೆಯದಾಗುತ್ತೆ. ಅದಕ್ಕೋಸ್ಕರ ಐ ಆಮ್ ಟ್ರೈಂಗ್ ಟು ಎಜುಕೇಟಿಂಗ್ ಆಲ್ ಪೇರೆಂಟ್ಸ್ ಅಬೌಟ್ ಅರ್ಲಿ ಚೈಲ್ಡ್ಹುಡ್ ಎಜುಕೇಷನ್. ಐ ಆಮ್ ಆನ್ ಅರ್ಲಿ ಚೈಲ್ಡ್ಹುಡ್ ಸ್ಪೆಷಲಿಸ್ಟ್, ಥೆರಪಿಸ್ಟ್ ಆ್ಯಂಡ್ ಕೌನ್ಸಿಲರ್. ಸೊ ನೆಕ್ಸ್ಟ್ ವೀಡಿಯೋದಲ್ಲಿ ನಾನು ಸಿಗ್ತೀನಿ. ನಿಮಗೆ ಯಾವ ಟಾಯ್ ರಿಲೇಟೆಡ್ ವಿಡಿಯೋ ಬೇಕು, ಯಾವ ಟಾಯ್ ಬಗ್ಗೆ ಇನ್ಫಾರ್ಮೇಷನ್ ಬೇಕು, ಆ್ಯಂಡ್ ಅರ್ಲಿ ಚೈಲ್ಡ್ಹುಡ್ ಬಗ್ಗೆ ಏನೇ ಇನ್ಫಾರ್ಮೇಷನ್ ಬೇಕಿದ್ರು ನಿಮಗೆ ದಯವಿಟ್ಟು ಕಾಮೆಂಟ್ ಸೆಕ್ಷನಲ್ಲಿ ಕಾಮೆಂಟ್ ಹಾಕಿ. ಐ ವಿಲ್ ಬಿ ಡೆಫಿನೆಟ್ಲಿ ರಿಪ್ಲೈಯಿಂಗ್ ಯು ಬ್ಯಾಕ್. ಆ ಇನ್ಫಾರ್ಮೇಷನ್ ಬಗ್ಗೆ ನಿಮಗೆ ನಾನು ವಿಡಿಯೋ ಮುಖಾಂತರ ರೀಚ್ ಆಗ್ತೀನಿ. ಸೊ ಸಿ ಯು ಇನ್ ದ ನೆಕ್ಸ್ಟ್ ವಿಡಿಯೋ. ಟೇಕ್ ಕೇರ್ ಆಲ್ ಆಫ್ ಯು. ಲವ್ ಯು ಆಲ್. ಬಾಯ್.